ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವೇರಿ. ತಂದೆ ಹೆಸರು ನಾರಾಯಣ ರೆಡ್ಡಿ. ತರಗತಿ 9ನೇ. ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಜಾಕನಪಲ್ಲಿ. ವಿಷಯ ಭ್ರಷ್ಟಾಚಾರದ ಬಗ್ಗೆ ಕುರಿತು ಮಾತನಾಡಲು ಬಯಸುತ್ತೇನೆ. ಮೊದಲನೆಯದಾಗಿ, ಭ್ರಷ್ಟಾಚಾರ ಎಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಬ್ಬನ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಹಣದ ರೂಪದಲ್ಲಿ ಅಥವಾ ವಸ್ತುವಿನ ರೂಪದಲ್ಲಿ ದುರುಪಯೋಗ ಪಡಿಸಿಕೊಳ್ಳುವುದು. ಇದು ಈಗ ನಾವು ಎಂದರೆ ಭಾರತದ ಪ್ರಜೆಗಳು ಎದುರಿಸುತ್ತಿರುವ ಸವಾಲುಗಳಲ್ಲಿ ಭ್ರಷ್ಟಾಚಾರವು ಕೂಡ ಒಂದಾಗಿದೆ. ಇದು ಮಾನವನ ಇತಿಹಾಸದಷ್ಟೇ ಪುರಾತನವಾಗಿದ್ದು, ಪ್ರಸ್ತುತ ನಾವು ಇರುವ ಸಮಾಜದಲ್ಲಿಯೂ ಇದು ಚಾಲ್ತಿಯಲ್ಲಿದೆ. ಇದು ಒಂದು ಸಮಾಜಕ್ಕೆ ಅಂಟಿಕೊಂಡಿರುವ ಬಗೆಹರಿಸಲಾದ ರೋಗವಾಗಿದೆ. ಮನುಷ್ಯ ಹುಟ್ಟಿದ ಮೇಲೆ ತೆಗೆದುಕೊಳ್ಳುವ ಬರ್ತ್ ಸರ್ಟಿಫಿಕೇಟ್ದಿಂದ ಹಿಡಿದು ಅವನು ಸತ್ತ ಮೇಲೆ ತೆಗೆದುಕೊಳ್ಳುವ ಡೆತ್ ಸರ್ಟಿಫಿಕೇಟ್ವರೆಗೂ ಈ ಒಂದು ಭ್ರಷ್ಟಾಚಾರ ತುಂಬಿಕೊಂಡಿದೆ. ಜೇನು ಬಿಚ್ಚಿದವನು ಕೈ ಬಿಡದೇ ಇರಲು ಸಾಧ್ಯವಿಲ್ಲ ಎನ್ನುವ ಹಾಗೆ ಹುಟ್ಟಿದ ಪ್ರತಿಯೊಬ್ಬನು ಈ ಒಂದು ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದಾನೆ. ಉದಾಹರಣೆಗೆ, ಮೊನ್ನೆ ತಾನೇ ನಡೆದ ನೀಟ್ ಪರೀಕ್ಷೆ ಹಗರಣ, PSI ಪೊಲೀಸ್ ಹಗರಣ, ಕಚೇರಿಗಳಲ್ಲಿ ಲಂಚ, ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಪಂಚಾಯಿತಿಗಳಲ್ಲಿ ಮತ್ತು ಲಂಚ ತೆಗೆದುಕೊಳ್ಳುವುದು ಹಲವಾರು ನಾವು ದಿನಾಲು ಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ನೋಡಬಹುದು ಮತ್ತು ಕೇಳಬಹುದು. ಇದನ್ನು ತಡೆಗಟ್ಟುವ ಹಾದಿಯಲ್ಲಿ ನಾವು ಸಾಗಬೇಕಾಗಿದೆ ಮತ್ತು ಭ್ರಷ್ಟಾಚಾರ ಮಾಡದಂತೆ ಮೊದಲನೆಯದಾಗಿ ನಮ್ಮಲ್ಲಿ ನಾವು ರೂಢಿಸಿಕೊಳ್ಳಬೇಕಾಗಿದೆ. ನನಗೆ 2 ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು.